ನಾವು ಕಳೆದ ತರಗತಿಯಲ್ಲಿ ಆ ಲೇಖಕರು ಏನು ಮಾಡಿದ್ರು, ಅವರು ಕೂಡ ಏನು ಮಾಡಿದ್ರು, ಒಂದು ಯೋಗಾಸನದ ಪುಸ್ತಕವನ್ನು ತಗೊಂಡು ಬಂದು ಕೆಲವು ಆಸನಗಳನ್ನು ಹಾಕಿದ್ರು. ಪದ್ಮಾಸನ, ಕುಕ್ಕುಟಾಸನ, ಮತ್ಸ್ಯಾಸನ, ಸಿಂಹಾಸನ, ಗಜಾಸನ ಎಲ್ಲವನ್ನು ಹಾಕಿದ್ರು. ನಂತರ ಅದು ಅವ್ರಿಗೆ ಸುಲಭವಾಗಿ ಕಾಣ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಮುಂದೆ ಏನಾಗುತ್ತೆ ನೋಡೋಣ. ಇದರಿಂದ ಕೊಬ್ಬು ಕರಗಿ ಸೊಂಟ ಸಡಿಲವಾಗುವುದಾದರೆ ಒಳ್ಳೆಯದಾಯಿತು ಎಂದು ಮುಂದಿನ ಪಾಠಗಳನ್ನು ಅಭ್ಯಸಿಸಲು ಹೊರಟೆ. ಒಂದು ಆಸನದ ರೀತಿಯನ್ನು ಚೆನ್ನಾಗಿ ವಿವರಿಸಿದ್ದ. ಏನಂತ? ಅದನ್ನು ಹಾಕಲು ನಾನು ಪ್ರಯತ್ನಪಟ್ಟೆ. ಮೊದಲು ಪದ್ಮಾಸನದಲ್ಲಿ ಕುಳಿತುಕೊಂಡೆ. ಬಲಗಾಲುಂಗುಷ್ಟವನ್ನು ಬಲಗೈಯಲ್ಲಿ ಹಿಡಿದು ಕಾಲನ್ನೆತ್ತಿ ಕತ್ತಿನ ಹಿಂದೆ ಹಾಕು ಎಂದಿತ್ತು. ಒಂದು ಬೊಂಬೆಯೂ ಇತ್ತು, ಹಾಗೆಯೇ ಮಾಡಿದೆ. ಎಡಗಾಲನ್ನು ಅದೇ ರೀತಿ ಮಾಡು ಎಂದಿತ್ತು. ಅದನ್ನು ಕೂಡ ಅದೇ ರೀತಿ ಮಾಡಿದೆ. ಮೊದಲು ಕಾಲು ಕತ್ತಿನ ಹಿಂದೆ ಹೋಗಲೊಲ್ಲದು. ಅಂದರೆ ಕತ್ತಿನ ಹಿಂದೆ ಮೊದಲು ಫಸ್ಟು ಹೋಗ್ತಿರಲಿಲ್ಲ, ನಾನು ಬಿಡ್ತಿರಲಿಲ್ಲ. ಕಡೆಗೂ ಪ್ರಯಾಸಪಟ್ಟು ಕತ್ತಿನ ಹಿಂದೆ ದೂಡಿದೆ. ಹೀಗೆ ಮಾಡುವಾಗ 2 ಕೈಗಳ ಸಹಾಯ ತೆಗೆದುಕೊಂಡೆ. ಹಾಗಾಗಿ 2 ಕೈಗಳು ಕಾಲಿನ ಕೆಳಗೆ ಕತ್ತಿನ ಮೇಲೆ ಸಿಕ್ಕಿ ಹಾಕ್ಕೊಂಡವು. ಪುಸ್ತಕವನ್ನು ನೋಡುತ್ತೇನೆ. 2 ಕೈಗಳನ್ನು ನೆಲದ ಮೇಲಿಟ್ಟು ದೇಹದ ಭಾರವನ್ನು ಕೈಗಳ ಮೇಲೆ ಬಿಡು ಅಂತ ಬರೆದಿತ್ತು. ಆದರೆ ನಾನೇನು ಮಾಡಿದೆ, ಕೈಗಳನ್ನ ತಗೊಂಡು ಹಾಕ್ಕೊಂಡೆ. ಕೈ ಮತ್ತು ಕಾಲಿನ ಮಧ್ಯದಲ್ಲಿ ಸಿಗಾಕೊಳ್ತು. 2 ಕೈಗಳನ್ನು ಬಿಡಿಸಿಕೊಳ್ಳಲು ಆಗಲೇ ಇಲ್ಲ. 1 ನಿಮಿಷ, 2 ನಿಮಿಷ ಕಾಲುಗಳು ನೋಯಲಾರಂಭಿಸಿತು. ಕತ್ತು ಮುರಿಯುವಂತೆ ಆಯಿತು. ಕಡೆಗೆ ನೋವು ಕೂಡ ಹೆಚ್ಚಾಯಿತು. ಬಾಯಿ ಬಡಿದುಕೊಳ್ಳುವಷ್ಟು ನೋವಾಯಿತು. ಆದರೆ ಬಾಯಿ ಬಡಿದುಕೊಳ್ಳುವುದಕ್ಕೂ ಕೈಗಳು ಬೇಕಲ್ಲ, ಅವೇ ಇಲ್ಲ. ತಡೆಯಲಾರದೆ ಲಬೋ ಎಂದೆ. ಒಳಗಿನಿಂದ ಹೆಂಡತಿಯೂ ಬಂದವಳೆ ನಗಲಾರಂಭಿಸಿದ್ಲು. ನೋಡಿ ಮಕ್ಕಳು, ಈ ಚಿತ್ರವನ್ನು ಗಮನಿಸಿ. ಚಿತ್ರ ಗಮನಿಸಿದಾಗ ನಿಮಗೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಆಸನ ಮಾಡೋಕ್ಕೆ ಹೋಗಿ ಅವ್ರ ಕೈಗಳೆಲ್ಲ ತಗಲಾಕೊಂಡಿದೆ ಅನ್ನೋದು. ನಂತರ ಅವಳೇನು ಮಾಡಿದ್ಲು, ಅವಳು ಕೈ ಹಾಕಿ ಕಾಲು ಬಿಡಿಸಲು ಪ್ರಯತ್ನ ಪಟ್ಲು. ಆದರೂ ಆಗಲಿಲ್ಲ. ಜೋರಾಗಿ ಎಳೆದ್ಲು. ಕೈ ಜಾರ್ತು. ದೊಪ್ಪನೆ ಹೋಗಿ ಮೂಲೆಯಲ್ಲಿ ಬಿತ್ಕೊಂಡ್ಳು. ಇನ್ನು ಟೊಂಕ ನೋವು ಆಗಿರಲಿ, ನನಗೆ ಬಂತು ಈಗ ಎಂದು ರೇಗುತ್ತಾ ಎದ್ದಳು. ಮರಳಿ ಯತ್ನವ ಮಾಡಿದ್ಲು. ಆದರೆ ಪ್ರಯೋಜನ ಆಗಲೇ ಇಲ್ಲ. ನನಗೋ ಹೀಗೆ ಸತ್ತು ಹೋದರೆ ಎಡ ಹೊರಲು ಬಂದವರು ನನ್ನ ನೋಡಿ ನಗುತ್ತಾರಲ್ಲ ಎಂದು ಭಯ. ಅಂದರೆ ಈ ರೀತಿ ಇದ್ದವನ್ನ ಸತ್ತೋಗ್ಬಿಟ್ರೆ ನಾನು ಹಾಗೇನೆ ಜನ ಬಂದವರು ಏನು ಅಂದ್ಕೊಳ್ತಾರೆ ಅನ್ನೋ ಭಯ. ಏನಾದರೂ ಮಾಡೇ ಎಂದು ಕೂಗಿದೆ. ಚಿಕ್ಕ ಸಾಹೇಬರಿಗೆ ಹೇಳಿ ಕಳುಹಿಸುವೆ, ಅವರಿಗೆ ಇದೆಲ್ಲ ಬರುತ್ತೆ ಎಂದೆ. ಆಗ ಏನು ಮಾಡಿದ್ಲು, ಬೇಗ ಮಗನನ್ನು ಚಿಕ್ಕ ಸಾಹೇಬರ ಮನೆಗೆ ಕಳಿಸಿದ್ಲು. ಅವರು ಕೂಡ ಬೇಗ ಬಂದರು. ನಗುತ್ತಾ ನಿಂತ್ಕೊಂಡ್ರು. ಕಾಲು ಕೆಳಗೆ ಕೈ ಹಾಕಬಾರ್ದು ಎಂದರು. ಇದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ಎಂದು ಹಿಮಾಲಯದಲ್ಲಿ ಒಬ್ಬ ಗೋಸಾಯಿ ಅಂದರೆ ಸನ್ಯಾಸಿ ಹೀಗೆ ಮಾಡಿ ನಾಶವಾದ ಎಂದು ಧೈರ್ಯ ಕೊಟ್ಟರು. ನನಗೂ ಲಯವಾಗುವ ಕಾಲ ಬಂದಂತೆಯೇ ಕಂಡಿತು. ಅಂದರೆ ನಾನು ಕೂಡ ನಾಶ ಆಗಿಬಿಡ್ತೀನ, ಸತ್ತೋಗ್ಬಿಡ್ತೀನ ಅನ್ನೋದು ಅವ್ರ ಮನಸ್ಸಲ್ಲಿ ಮೂಡ್ತಾ ಇದೆ. ಕಡೆಗೆ ವೈದ್ಯರನ್ನು ಕರೆಸೋಣ, ಅವರೇನಾದರೂ ಮಾಡಿಯಾರು ಎಂದರು. ವೈದ್ಯರು ಕೂಡ ಬಂದರು. ಅವರು ನೋಡಿದ್ರು. ಇದು ಪೈಲ್ವಾನರ ಕೆಲಸ, ನನ್ನದಲ್ಲ. ಸಾಯುವ ಹಾಗಾದರೆ ಹೇಳಿ ಕಳುಹಿಸಿ. ಅಂದರೆ ಸಾಯುವ ಹಾಗಾದ್ರೆ ಇಂಜೆಕ್ಷನ್ ಕೊಡ್ಬೋದು ಹುಷಾರಿಲ್ಲ ಅಂದರೆ. ಇದೆಲ್ಲ ಪೈಲ್ವಾನರ ಕೆಲಸ, ಅವ್ರನ್ನೇ ಕರೆಸ್ಬಿಟ್ಟು ತಗ್ಸಿ ಅಂತ ಹೇಳ್ಬಿಟ್ಟು ಅವರು ಹೋದರು. ನಂತರ ಏನು ಮಾಡಿದ್ರು, ನಾನು ಏನಾದರೂ ಸಾಯುವಂಗಾದರೆ ಹೇಳಿ ಬಂದು ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿ ಹೋದರು. ಇಂಜೆಕ್ಷನ್ ಇಲ್ಲದೆ ಸಾಯುತ್ತೇನೆ, ಏನು ಬೇಡ ಹೋಗಿರಿ ಎಂದು ಅವರ ಮೇಲೆ ನಾನು ಕೂಡ ರೇಗಾಡಿದೆ. ನಂತರ ಆ ವೇಳೆಗೆ ಪೈಲ್ವಾನ್ಗೆ ನಮ್ಮ ಆಕೆ ಅಂದರೆ ನನ್ನ ಹೆಂಡತಿ ಹೇಳಿ ಕಳಿಸಿದ್ಲು. ಆತನು ಕೂಡ ಬಂದು ಜಗ್ಗು ಹಾಕುತ್ತಾ ಬಂದ. ಒಂದು ಕಾಲು ಹಿಡಿದು ಜಗ್ಗಿದ. ಅವನಿಗೆ ಕಾಲು ಜಗ್ಲಿಲ್ಲ. ಅಯ್ಯೋ ದೇವ ಅಂತ ಅಂದ್ಕೊಂಡು ಇನ್ನೊಮ್ಮೆ ಜಗ್ಗಿದ್ದ. ಲಟ ಶಬ್ದವಾಯಿತು. ಓ ಹೋಯ್ತು ಬಿಡು ನನ್ನ ಕಾಲು ಅಂತ ನಾನು ಅಂದ್ಕೊಂಡೆ. ಆದರೆ ಅವನು ಅಯ್ಯಯ್ಯೋ ಎಂದು ಹೊಡೆದುಕೊಳ್ಳಲಾರಂಭಿಸಿದ. ಅವನ ತೋಳು ಲಟಪಟವಾಗಿತ್ತು. ಇದು ನನ್ನಿಂದಾಗದು, ನಮ್ಮ ಗುರುಗಳಿಗೆ ಕರೆ ಕಳಿಸಿ ಎಂದ. ನನ್ನ ಕೈಲಾಗಲ್ಲ ಇದು ಮಾಡೋದಕ್ಕೆ, ನಮ್ಮ ಗುರುಗಳನ್ನ ಕರೆಸಿ ಅಂದ. ಗುರುಗಳು ಕೂಡ ಬಂದರು. ಆ ಗುರುಗಳು ಪ್ರಾಂತ್ಯಕ್ಕೆ ಪ್ರಸಿದ್ಧಿಯಾಗಿದ್ದರು. ಅವ್ರ ಹೆಸರು ಉಸ್ತಾದ್ ಹಮಾನ್ ಖಾನ್. ಅಂದರೆ ಜಟ್ಟಿಗಳೆಲ್ಲರೂ ಅವ್ರು ನೋಡಿದ ತಕ್ಷಣ ಮುಗ್ಗರಿಸ್ತಿದ್ರು. ಅವನು ಕೂಡ ಬಂದ. ಮಣ್ಣು ಕೈಗೆ ಬಳಿದುಕೊಂಡು ನನ್ನ ಕಾಲು ಹಿಡಿದು ಸೀಬೆಕಾಯಿಯನ್ನು ಮರದಿಂದ ಕೀಳುವ ಹಾಗೆ ಕತ್ತಿನ ಹಿಂದಿನಿಂದ ಕಿತ್ತ. ಒಂದು ಕಾಲೇನಾಯಿತು, ನೆಲದ ಮೇಲೆ ಬಿತ್ತು. ಆವಾಗ ಕೈ ಸಡಿಲಾಯಿತು. ಇನ್ನೊಂದು ಕಾಲು ಕಿತ್ತ, ಅದು ಬಿತ್ತು ನೆಲದ ಮೇಲೆ. ನನ್ನ ಕಾಲು ಇದ್ದಂತೆಯೇ ತೋರ್ತಾ ಇರಲಿಲ್ಲ. ಕತ್ತು ಮಾತ್ರ ನೋಯ್ತಾ ಇತ್ತು. ಕತ್ತಿಗೆ 3 ದಿನ ತೈಲ ಹಾಕಿ ಅಂದರೆ ಎಣ್ಣೆಯನ್ನು ಹಾಕಿ ತಿಕ್ಕಿದ್ರೆ ಸರಿ ಹೋಗುತ್ತೆ ಎಂದು ಹೇಳಿದ. ಹಾಗೆಯೇ 3 ದಿನ ತಿಕ್ತೆ. ಈ ಕತ್ತು ಸರಿ ಹೋಯಿತು. ಕಾಲು ಕೂಡ ಕಾಲಾಗಿದೆ. ಆದರೆ ಆ ಸೊಂಟ ನೋವು ಮಾತ್ರ ಹೋಗಲೇ ಇಲ್ಲ. ಮಧ್ಯಾಹ್ನ 3 ಗಂಟೆ ಆದರೆ ರೆಕಾರ್ಡ್ ರೂಮೇ ಬಾ ಅಂತ ಕರಿತಾ ಇದೆ. ಅಂದರೆ ನೋಡಿ,
ನಾವು ಅಭ್ಯಾಸವನ್ನು ಮಾಡ್ದೇ ನಾವು ಮಾಡೋಕ್ಕೋದ್ರೆ ಏನೆಲ್ಲ ಸಮಸ್ಯೆಗಳಿಗೆ ನಾವು ತೊಂದರೆಗಳಿಗೆ ಸಿಗಾಕೊಳ್ತೀವಿ ಅಲ್ವಾ. ಹಾಗೆಯೇ ಏನೇ ಆದರೂ ಕೂಡ ಪ್ರತಿಯೊಂದು ಕೂಡ ನಾವು ಅಭ್ಯಾಸ ಮಾಡಿದ್ಮೇಲೆ ಚೆನ್ನಾಗಿ ಅದನ್ನು ನಾವು ಅಭ್ಯಾಸ ಮಾಡಿದ್ಮೇಲೇ ಅದನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡಿದ್ಮೇಲೆ ಅದನ್ನು ಪ್ರಯೋಗಿಸಬೇಕು. ಅಲ್ಲಿ ತನಕ ಪ್ರಯೋಗವನ್ನು ಮಾಡೋಕ್ಕೆ ಹೋಗಬಾರ್ದು, ಇಲ್ಲಾಂದರೆ ತೊಂದರೆಗೆ ಸಿಗಾಕೊಳ್ತೀವಿ ಅಲ್ವಾ. ಈ ಒಂದು ಪಾಠ ನಿಮಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಮಕ್ಕಳ. ಧನ್ಯವಾದಗಳು.